ನಮಸ್ಕಾರ ವಿದ್ಯಾರ್ಥಿಗಳೇ. ನಾವು 6ನೇ ತರಗತಿಯ ಗಣಿತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ 7.4 ಅಂದರೆ ಭಿನ್ನರಾಶಿಗಳ ಪಾಠದಲ್ಲಿ ಅಭ್ಯಾಸ 7.4 ನೋಡೋಣ. ಅದರಲ್ಲಿ 1ರಿಂದ ನಾವು ಏನು ಮಾಡಿದೆವು ಅಂತಂದರೆ 5ರವರೆಗೆ ಎಲ್ಲ ಪ್ರಶ್ನೆಗಳಿಗೆ ವಿವರಣೆ ಸಹಿತ ಉತ್ತರವನ್ನು ಕಂಡುಕೊಂಡೆವು. ಈಗ 6ನೇ ಪ್ರಶ್ನೆ ಏನಿದೆ ನೋಡೋಣ. ಅಂದರೆ 6ರಿಂದ ಏನಪ್ಪ ಅಂದರೆ 7, 8, 9, 10ನೇ ಪ್ರಶ್ನೆ ಮಟ್ಟ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಓಕೆ, ಈಗ 6ನೇ ಪ್ರಶ್ನೆ ಏನೈತೆ ಅಂದರೆ ನೋಡ್ಕೋಬೋದು ನೀವು. ಈ ಕೆಳಗಿನ ಭಿನ್ನರಾಶಿಗಳು 4 ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತವೆ. ಈ ಕೆಳಗಿನ ಭಿನ್ನರಾಶಿಗಳು ಏನದಾವಲ್ಲ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್, ಈ ಎಲ್ಲ ಭಿನ್ನರಾಶಿಗಳು ಏನಪ್ಪ ಅಂತಂದರೆ 4 ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತವೆ. ಅವುಗಳನ್ನು ಸಂಕ್ಷಿಪ್ತ ರೂಪಕ್ಕೆ ತಂದು ಸಮಾನ ಭಿನ್ನರಾಶಿಯ 3 ಗುಂಪುಗಳಾಗಿ ವಿಂಗಡಿಸಿ ಅಂತ ಕೊಟ್ಟಾರೋ. ಸಂಕ್ಷಿಪ್ತ ರೂಪ ಅಂತಂದರೆ ಕನಿಷ್ಠ ರೂಪ. ಅದನ್ನು ಯಾವ ರೀತಿ ಅದನ್ನು ಸಂಕ್ಷಿಪ್ತ ರೂಪಕ್ಕೆ ತಂದು ಸಮಾನ ಭಿನ್ನರಾಶಿಯ 3 ಗುಂಪುಗಳಾಗಿ ನಾವು ಮಾಡಬೇಕನ್ನೋದು ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಕೋಬೋದು ವಿದ್ಯಾರ್ಥಿಗಳು. ನೀವು ನೋಡಿಲ್ಲಿ ಅಲ್ಲಿ 6ನೇ ಕ್ವಶನ್ಗೆ ಸಂಬಂಧಪಟ್ಟಂಗೆ ಏದಿಂತ ಏನಪ್ಪ ಅಂತಂದರೆ ಎಲ್ ಮಠ ಎಲ್ಲ ಕ್ವಶನ್ಗಳನ್ನು ಇಲ್ಲಿ ಹಾಕೊಂಡ ನಾನು ಅವನ್ನ ಸಂಕ್ಷಿಪ್ತ ರೂಪಕ್ಕೆ ತಂದನಿ. ಆಮೇಲೆ ಇಲ್ಲಿ 3 ಗುಂಪು ನೋಡ್ರಿ, 1ನೇ ಗುಂಪು, 2ನೇ ಗುಂಪು, 3ನೇ ಗುಂಪು, ಈ ರೀತಿ 3 ಗುಂಪನ್ನು ಮಾಡಿದ್ದೀನಿ. ಅದು ಯಾವ ರೀತಿ ಬಂದತ್ತ ಅನ್ನೋದು ನಾವು ಏನಪ್ಪ ಅಂತಂದರೆ ನೋಡ್ಕೋಣ. ಹಾಗಾದರೆ ಒಂದೇದೇನಿದೆ ಅಂತಂದರೆ 2/12 ಅಂದರೆ ಇಲ್ಲಿ ಏನು ಬರ್ದಾರಲ್ಲ ಎ ಬಿ ಸಿ ಡಿ ಒಳಗೆ ಏನು ಕೊಟ್ಟಿದ್ರಲ್ಲ, ಇಲ್ಲಿ ಐತೆ ನೋಡ್ರಿ. ಇಲ್ಲಿ 6ನೇ ಕ್ವಶನ್ ಒಳಗೆ ಎ 2/12, 3/15, 8/50 ಆಯ ಮಠ ಏನು ಕೊಟ್ಟಾರಲ್ಲ ಏದಿಂತ ಅವನ್ನೆಲ್ಲ ಇಲ್ಲಿ ಕೆಳಗಡೆ ಬರೆದು ಏನಪ್ಪ ಅಂತಂದರೆ ಈ ಕಚಾದಲ್ಲಿ ಬರೆದು ನಾನು ಕನಿಷ್ಠ ರೂಪಕ್ಕೆ ಅಥವಾ ಸಂಕ್ಷಿಪ್ತ ರೂಪಕ್ಕೆ ತಂದನಿ. ಅದನ್ನು ಯಾವ ರೀತಿ ಅನ್ನೋದು ನೋಡೋಣ. ಆಮೇಲೆ ಯಾವ ರೀತಿ ಗುಂಪು ಮಾಡಿದ್ದಾರೆ ಅನ್ನೋದು ಹೇಳ್ತಾನೆ. ಫಸ್ಟ್ ಒಂದೇದ್ದು ನೋಡ್ರಿ 2/12 ಇದೆ. ಇದನ್ನು ಕನಿಷ್ಠ ರೂಪಕ್ಕೆ ತಂದಾಗ 2 1 2 6 ಓಕೆ, ಅಂದರೆ 2 1 2 2 6 12. ನೆಕ್ಸ್ಟ್ ಇದನ್ನು ನೋಡಿದಾಗ 3 1 3 5 ಇದು ಏನಪ್ಪ ಅಂದರೆ ಭಾಗ ಹೋಗತಿ, ಅಂದರೆ 5ನೇ 1 ಭಾಗ ಉಳಿತಿ. ಇನ್ನು 2 4 ಆಮೇಲೆ ಈ 50ನ 2 25 ಭಾಗ ಹೋಗತಿ. ಇದು 20ನೇ 4 ಭಾಗ ಅಥವಾ 4 25 ಅಂಶ ಅಂತೂ ಕರಿಬೋದು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಡಿ ಏನಪ್ಪ ಅಂದರೆ ಏನು ಕೊಟ್ಟಾರ ನೋಡ್ರಿ, 4 4 16 ಆಮೇಲೆ 4 25 100. ಅರ್ಥ ಆಯ್ತಾ? ಈ 100ನ್ನು 4ರಲ್ಲಿ ಭಾಗ ಮಾಡಿದ್ರೆ 25 ಆಕತ್ತದು. ಹೌದಾ? 4 4 16, 4 25 100. ಅರ್ಥ ಆಯ್ತಾ? ಡಿ. ಹಾಗಾದರೆ ಇಲ್ಲಿ 10 10/60 ಅಥವಾ 60ನೇ 10 ಭಾಗ ಅಂತ ಐತಿ. 10 1 10 6 ಅಂದರೆ 6ನೇ 1 ಭಾಗ ಉಳಿತಿ ಅಥವಾ 1/6 ಉಳಿತಿ. ಇನ್ನು ಎಫ್ ನೋಡಬೇಕು, 15/75 ಐತಿ. 15 1 15 5 1/5 ಉಳಿತಿ. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲೇನಪ್ಪ ಅಂದರೆ 12/60 ಐತಿ. 12 1 12 5 60, ಇಲ್ಲಿ 1/5 ಉಳಿತಿ. ನೆಕ್ಸ್ಟು ಎಚ್ ಏನಪ್ಪ ಅಂದರೆ 16 1 16 6 96. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟು ಐ ಏನಪ್ಪ ಅಂತಂದರೆ ಇದು ಹೆಂಗೆ ಹೋಗತಿ ನೋಡ್ಕೋಬೋದು ನೀವು. 3 4 3 25. ಹೌದಾ? 12/75 ಇದ್ದು 3 4 12, 3 25 75. ಅರ್ಥ ಆಯ್ತಾ? ನೆಕ್ಸ್ಟ್ 12 1 12 12 6 72. ಅರ್ಥ ಆಯ್ತಾ? ಅಂದ್ರೆ 1/6 ಉಳಿತಿ, 6ನೇ 1 ಭಾಗ. ನೆಕ್ಸ್ಟ್ ಇಲ್ಲಿ ಕೆ ನೋಡ್ಬೋದು, 3/18 ಐತಿ. 3 1 3 3 6 18. ಅರ್ಥ ಆಯ್ತಾ? ಅಂದರೆ 6ನೇ 1 ಭಾಗ ಇಲ್ಲಿ ಉಳಿತಿ. ಇದು 4/25 ಇಲ್ಲಿ ಇದು ಭಾಗ ಹೋಗೋದಿಲ್ಲ. ಅರ್ಥ ಆಯ್ತಾ? ಹಾಗಾದರೆ ಇವೆಲ್ಲ ಸಂಖ್ಯೆಗಳನ್ನು 2/12ರಿಂದ ಹಿಡಿದು 3/18ರವರೆಗೆ ಏನಪ್ಪ ಅಂತಂದರೆ ಇಲ್ಲಿ ಸಂಕ್ಷಿಪ್ತ ರೂಪಕ್ಕೆ ತಂದವು. ಹಾಗಾದರೆ ಇಲ್ಲಿ 1ನೇ ಗುಂಪು ಆಮೇಲೆ 2ನೇ ಗುಂಪು 3ನೇ ಗುಂಪು ಅಂತ ಮಾಡಿದೆವು ಅಲ್ವಾ? ಹಾಗಾದರೆ ಫಸ್ಟ್ 1ನೇ ಗುಂಪು ನೋಡೋಣ. ಏನು ನೋಡೋಣ 1ನೇ ಗುಂಪ? ಇಲ್ಲಿ ನೋಡ್ರಿ ರೌಂಡ್ ಹಾಕ್ತಾನ. ಎಲ್ಲೆಲ್ಲಿ 1/6 ಇದೆಯಲ್ಲ ಅದನ್ನು ರೌಂಡ್ ಹಾಕೋಣ. 1/6 ಅಂದರೆ ಇಲ್ಲಿ 1/6 ಇದೆಯಲ್ಲ, ಇಲ್ಲಿ ಬರ್ದ ನೋಡಿ 2/12 ಅದನ್ನು ಬರಿಬೇಕು. ಇಲ್ಲಿ 1ನೇ ಗುಂಪು ಒಳಗೆ 1/6 ಎಲ್ಲೆಲ್ಲಿ ಬರ್ತದಲ್ಲ ಅವನ್ನ 1ನೇ ಗುಂಪು ಒಳಗೆ ಬರ್ಕೋಬೇಕು. ಇಸ್ಕೊಲ್ ಟು 1/6 ಅಂದರೆ ಇವೆಲ್ಲ 1/6ಗೆ ಸಂಬಂಧಪಟ್ಟಂತ, ಅಂದರೆ 1/6ನಿಂದ ಕನಿಷ್ಠ ರೂಪ ಏನು ಇವನು ಕಡ್ತಾ ಹೊಡೆದಾಗ ಅಲ್ಲಿ ಏನು ಬರ್ಬೇಕಂದ್ರೆ ಸಂಕ್ಷಿಪ್ತ ರೂಪ ತಂದಾಗ 1/6 ಆನ್ಸರ್ ಬಂದಿರ್ಬೇಕು. ಅಲ್ಲಿ ಇಲ್ಲಿ ಎಲ್ಲೆಲ್ಲಿ 1/6 ಐತೆ ನೋಡ್ಕೊರಿ. ನೆಕ್ಸ್ಟ್ ಎಲ್ಲಿದೆ 1/6 ಹಂಗಂದ್ರೆ ಇಲ್ಲಿ ನೋಡ್ರಿ 10/60, 10 1 16 60. ಹೌದಾ? ಇದು 1/6 ಏನಪ್ಪ ಅಂತಂದರೆ ಇಲ್ಲಿ ಆನ್ಸರ್ ಬಂದಿದೆ. ಅದನ್ನು 10/60 ಇಲ್ಲಿ ಬರ್ದೇನೆ. ನೆಕ್ಸ್ಟ್ 16 ಏನಪ್ಪ ಅಂತಂದರೆ 96 ಅಂತಿದೆ. ಇಲ್ಲಿ ನೋಡ್ರಿ 16 1 16 6 96. ಇದನ್ನು ನಾವು ರೌಂಡ್ ಹಾಕೋಣ. ಓಕೆ, ಹಾಗಾದರೆ 3 ಆಯಿತು. ಇನ್ನು ನೆಕ್ಸ್ಟ್ 12/72. ಹೌದಾ? 12 1 12 6. ಆಮೇಲೆ ಇದನ್ನೂ ಒಂದು ಏನಪ್ಪ ಅಂದರೆ ರೌಂಡ್ ಹಾಕೋಣ. ಓಕೆ, ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ
3/18 ಹೌದಾ, ಅಂದರೆ 3 ಒಂದಲೇ 3 ಆರ್ಲೆ. ಈ ರೀತಿ ಏನಪ್ಪ ಅಂತಂದರೆ ಇದು ಒಂದನೇ ಗುಂಪು. ಒಂದು ಆರಾಂಶ ಬಂದಿದ್ದು ಏನಪ್ಪ ಅಂದರೆ 2/12, 10/60, 16/96, 12/72, 3/18 = 1/6. ಇವಕ್ಕೆಲ್ಲ ಆನ್ಸರ್ ಏನು ಬಂದತ್ತಂದ್ರೆ 1/6 ಬಂತು. ಇದು ಏನಪ್ಪ ಅಂತಂದರೆ ಒಂದನೇ ಗುಂಪು. ಅರ್ಥ ಆಯ್ತಾ? ಇನ್ನು ಎರಡನೇ ಗುಂಪಿಗೆ ಬರೋಣ. ಹೌದಾ, ಇಲ್ಲಿ ಎರಡನೇ ಗುಂಪಿಗೆ ಬಂದಾಗ ಏನೈತೆ ನೋಡ್ರಿ, ಇಲ್ಲಿ 3/15 ಅಂತ ಬರ್ದನ್ನ. ಅಂದರೆ ಇಲ್ಲಿ 1/5 ಎಲ್ಲೆಲ್ಲಿ ಬಂದತ್ತಲ್ಲ ಅದನ್ನೆಲ್ಲ ಏನಪ್ಪ ಅಂತಂದರೆ ನಾವು ಇಂಟು ಮಾರ್ಕ್ ಹಾಕ್ತಾನೆ. ಅಂದರೆ ಒಂದು ವೃತ್ತ ಹಾಕೋಣ, ಒಂದು ರೈಟ್ ಮಾರ್ಕ್ ಹಾಕೋಣ, ಒಂದು ಇಂಟು ಮಾರ್ಕ್ ಹಾಕೋಣ. ಅರ್ಥ ಆಯ್ತಾ ಮಕ್ಕಳೇ? ನಿಮಗೆ ಗುರ್ತಾಗಲ್ಲ ಅಂತೇಳಿ. ಹೌದಾ, ಹಾಗಾದರೆ 1/5 ಬಂದಿದ್ದು ಇಲ್ಲಿ ಏನು ಮಾಡ್ತಾನೆ ಅಂದರೆ ಇಂಟು 1 3/15 ಇಲ್ಲಿ ಬಂದಿದೆ. ಓಕೆ, ಇನ್ನು 15/75 ಯಾಕೆ ಬರ್ದೇನೆ ಅಂದರೆ ಅಲ್ಲೂ ಏನಪ್ಪ ಅಂದರೆ ಕನಿಷ್ಠ ರೂಪಕ್ಕೆ ತಂದಾಗ 1/5 ಬಂದಿದೆ. ಎಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ 15/75, 15 ಒಂದಲೇ 15 ಇದು 2 ಆಯಿತು. ಇಲ್ಲಿ 15/75 ಇಲ್ಲಿ ಬರ್ದೇನೆ. ಇನ್ನು 1/5 ಎಲ್ಲಿ ಬಂದಿತ್ತು ನೋಡ್ರಿ, 12/60 ಐತಲ್ಲ, ಇದನ್ನು ಇಂಟು ಮಾರ್ಕ್ ಹಾಕ್ತಾನೆ. ಇದು 1/5 ಬಂದಿದೆ ಆನ್ಸರ, ಅಂದರೆ 12/60 ಬರ್ದಾನೆ = 1/5. ಇದು ಏನಪ್ಪ ಅಂತಂದರೆ ಎರಡನೇ ಗುಂಪು. ಅರ್ಥ ಆಯ್ತಾ? ಹಾಗಾದರೆ ಮೂರನೇ ಗುಂಪು ಯಾವುದು ಉಳಿತಿನ್ನ ನೋಡ್ಕೋಬೋದು. 4/25. 4/25 ಏನಪ್ಪ ಅಂತಂದರೆ ಮೂರನೇ ಗುಂಪು. ಈ 4/25 ಏನಪ್ಪ ಅಂತಂದರೆ ಮೂರನೇ ಗುಂಪು ಅಂತ ಹೇಳ್ಬೋದು. ಅಲ್ಲಿ ಅದು ಎಲ್ಲೆಲ್ಲಿ ಬಂದಿದೆ ಇಲ್ಲೆಲ್ಲ ನೀವು ಸರ್ಚ್ ಮಾಡ್ಬೇಕಂದ್ರೆ ಹುಡುಕ್ಬೇಕಾಗತ್ತೆ. 4/25 ನೋಡಿ ಇಲ್ಲಿ ಬಂದಿದೆ. ಹೌದಾ, ಹಾಗಾದರೆ ಮೂಲ ರೂಪ ಏನೈತೆ ಅದರದ್ದು 8/50 ಅದನ್ನು ಬರ್ದೇನೆ ಇಲ್ಲಿ. ಇದನ್ನು ರೈಟ್ ಮಾರ್ಕ್ ಹಾಕ್ತಾನೆ ನಿಮಗೆ. ಅರ್ಥ ಆಯ್ತಾ? 1. ನೆಕ್ಸ್ಟ್ ಇಲ್ಲಿ 16/100 ಐತಿ. 4 4 16, 4 25 100 ಇದನ್ನು ರೈಟ್ ಮಾರ್ಕ್ ಹಾಕ್ತಾನೆ. ಇದು ಒಂದು ಗುಂಪಾತಿ. ಏನಪ್ಪ 16/100 ಬರ್ದೇನೆ. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 12/75. ಹೌದಾ, ಇಲ್ಲಿ 3 4 12, 3 25 75 ಇದನ್ನು ಒಂದು ರೈಟ್ ಮಾರ್ಕ್ ಹಾಕ್ತಾನೆ. 12/75 ಇಲ್ಲಿ ಬರ್ದೇನೆ. ಎಲ್ಲೇ ಇಲ್ಲಿದೆ. ಹಾಗಾದರೆ ಇವು 3 ಏನಪ್ಪ ಅಂತಂದರೆ 4/25 ಅಂದರೆ 4/25ಗೆ ಸಂಬಂಧಪಟ್ಟಂಥ ಇದೊಂದು ಗುಂಪು. ಹಾಗಾದರೆ ಒಟ್ಟು 1/6, 1/5, 4/25 ಇವು ಏನಪ್ಪ ಅಂದರೆ 3 ಗುಂಪು ಮಾಡಿದ್ದು. ಹಾಗಾದರೆ ಅವು 4 ಸಂಖ್ಯೆಯನ್ನು ಸೂಚಿಸ್ತಾವ ಅಂತ ಹೇಳಿದ್ರು ಅವ್ರು. 4 ಸಂಖ್ಯೆ ಯಾವುದು? 1/6 ಒಂದು ಸಂಖ್ಯೆ, 1/5 ಎರಡು ಸಂಖ್ಯೆ, 4/25 ಮತ್ತೊಂದು ಸಂಖ್ಯೆ. ಹಾಗಾದರೆ ಇನ್ನೊಂದು 4/25 ಏನೈತಲ್ಲ ಇಲ್ಲಿದೆ ನೋಡಿ ಎಲ್ಲೋ. ಇದನ್ನೂ ಒಂದು ಸೂಚನೆ ಅಂತ ಹೇಳ್ಬೋದು ನಾವು. ಯಾಕಂದರೆ ಇದು ಏನಪ್ಪ ಅಂದರೆ ಬಾಗ್ ಹೋಗೋದಿಲ್ಲ, 4 ಸಂಖ್ಯೆಯನ್ನು ಸೂಚಿಸ್ತತಿ. 3 ಗುಂಪನ್ನು ಮಾಡ್ರಿ ಅಂತಂದರು. ಈ ರೀತಿ ಏನಪ್ಪ ಅಂತಂದರೆ ನಾವು 3 ಗುಂಪನ್ನು ನಾವು ಮಾಡಿದೆವು ಅಂತ ಹೇಳ್ಬೋದು. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ಅಲ್ಲಿ 7ನೇ ಕ್ವಶನನ್ನು ನೋಡ್ಕೋಬೋದು. ಏನು ಕೊಟ್ಟಾರ ನೋಡಿ. 7ನೇ ಕ್ವಶನ್ ಏನೈತಿ, ಸೂಕ್ತ ವಿಧಾನದೊಂದಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಅರ್ಥ ಆಗತ್ತಾ? ಸೂಕ್ತ ವಿಧಾನದೊಂದಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಏನು ಕೊಟ್ಟಾರಲ್ಲ, ಈ ಭಿನ್ನ ರಾಶಿಗಳು ಕೊಟ್ಟಂಥವು 5/9, 4/5 ಇವೆರಡು ಸಮಾನೋ ಹೌದೋ ಅಲ್ಲೋ. ಸಮ ಇದ್ರೆ ಸಮವಿದೆ ಅಂತ ಬರಿಬೇಕು, ಇಲ್ಲ ಅಂತಂದರೆ ಸಮವಿಲ್ಲ ಅಂತ ಬರಿಬೇಕು. ಹೀಗೆ ABCD ಇವನ್ನೆಲ್ಲ ಏನಪ್ಪ ಅಂತಂದರೆ ಇವು ಸಮಭಿನ್ನ ರಾಶಿ ಹೌದು ಅಲ್ಲ ಅನ್ನೋದು ಪರೀಕ್ಷೆ ಮಾಡಿ ನೋಡ್ರಿ ಅಂತ ಹೇಳ್ತಾರೋ. ನಾವು ಅದನ್ನು ಏನು ಮಾಡೋಣ ಅಂತಂದರೆ ಇಲ್ಲಿ ಲಸ ಅಂದರೆ ಇಲ್ಲಿ ಛೇದ ಅಂಶಗಳನ್ನು ಬೇರೆ ಇದಾವೆ, ಛೇದಗಳನ್ನು ಬೇರೆ ಬೇರೆ ಇದಾವೆ. ಅದರ ಸಲುವಾಗಿ ಹಂಗಿದ್ದಾಗ ನಾವು ಏನು ಮಾಡ್ಬೇಕಂದ್ರೆ ಲಸ ತಕೊಂಡ ಮಾಡ್ಕೋಬೇಕು. ಛೇದಗಳನ್ನು ಏನು ಮಾಡ್ಬೇಕಂತಂದರೆ ಲಸ ತಗೋಬೇಕು. ಹಾಗಾದರೆ ಇದೇ ಕ್ವಶನ್ ABCD ಅಲ್ಲಿ ಕೆಳಗೆ ಬರ್ದೇನೆ, ಅವಕ್ಕೆ ಆನ್ಸರು ಬರ್ದೇನೆ. ಕಚ್ಚಾದಾಗ ನೋಡೋಣವಾ? ಓಕೆ, ನೋಡಿ ಎ ಒಂದೇದು ಏನೈತೆ ಅಂತಂದರೆ ಎದಾಗ 5/9 ಮತ್ತು 4/5 ಅಂತಿದೆ. ಇದನ್ನು ಡೈರೆಕ್ಟ್ ಹಚ್ಕೊಂಡಾನೆ ಎ ಕ್ವಶನ್. ನಾನು ಹಚ್ಕೊಂಡು ಏನು ಮಾಡ್ತಾನೆ, ಈ 9 ಮತ್ತು 5 ಲಸ ತಗೋತಾನೆ. ಇಲ್ಲಿ ಬರ್ದ ನೋಡೋಣ ಲಸ. ಇದನ್ನು ಹೆಂಗೆ 9 5 ತೊಗೊಂಡ ಇದು ಯಾವ ಮಗ್ಗಿಲಿ ಹೋಗೈತೆ 9 ಮತ್ತು 5. ನಾನು ಡೈರೆಕ್ಟ್ ಏನು ಮಾಡ್ತಾನೆ ಅಂದ್ರೆ 2 3 ಮಗ್ಗಿ ಹಿಂಗೆ ಅದು ತೊಗೊಂಡಿಲ್ಲ, 9 ಮಗ್ಗಿ ತೊಗೊಂಡು 9 ಒಂದಲೇ 9. ಈ 5 ಭಾಗ ಹೋದಲ್ಲ 5 ಇಟ್ಟನಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಎದರಲ್ಲೇ ಹೊಕ್ಕತ್ತಿದು? ಇನ್ನು 5ರಲ್ಲೇ ಹೊಕ್ಕತಿ. ಯಾಕಂದ್ರೆ ಇಲ್ಲಿ 5 ಇದೆ. ಹಾಗಾದರೆ 5ರಲ್ಲೇ ಬಾಗ ಹೋದ್ರೆ 1ಕ್ಕೆ 1 ಇಡ್ತಾನೆ, ಇಲ್ಲಿ ಬಾಗ ಹೋಗೋದಿಲ್ಲ. ಹಾಗಾದರೆ ಇದು ಬಾಗ ಹೋಗತ್ತೆ 5 5 ಒಂದಲೇ 5. ಹಾಗಾದರೆ ಲಸ 9 × 5 = 45 ಬಂತು. ಅದನ್ನು ಎಲ್ಲಿ ಬರ್ಕೋಬೇಕು? ಛೇದೊಳಗೆ 45 ಛೇದೊಳಗೆ ಈ ಛೇದೊಳಗೂ 45 ಎರಡು ಕಡೆ ಹಿಂಗೆ ಗೆರೆ ಹಾಕೊಂಡು 45 45 ಬರೀಬೇಕು. ಇವು ಆನ್ಸರ್ ಬಂದಿರಲ್ಲ, 25 36 ಬಂದಿರಲ್ಲ. ಇದನ್ನು ಏನು ಮಾಡ್ಬೇಕು? 45 ಬರುವಂಗ ಈ ಮಗ್ಗಿ ಮೊತ್ತ ಬರುವಂಗ ಈ 9ರಲ್ಲೇ ಇಲ್ಲಿ ಮೇಲೆ ಗುಣಿಸ್ಕೋಬೇಕು ನಾವು ಅಂಶದ ಮೇಲೆ. 9 5 45, ಆಮೇಲೆ 5 9 45. ಅರ್ಥ ಆಯ್ತಾ? ಆಮೇಲೆ 25 36 ಎಲ್ಲಿದು ಬಂದು ಅಂತಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಏನು ಗುಣಿಸ್ಕೊಂಡು ಇಟ್ಕೊಂಡಿದ್ದಲ್ಲ ನಾವು 9 5 45. ಅಂದ್ರಲ್ಲಿ 9ರಲ್ಲೇ ನೀವು ಗುಣಿಸಿರ 9 ಎಷ್ಟಲೇ ಗುಣಿಸಿರ 45 ಬರ್ತದೆ ಅನ್ನೋದು ಇಲ್ಲಿ ಇಟ್ಟಿರ್ತಾವೆ.
5 ಎಷ್ಟಲೇ ಗುಣಿಸಿರ ಇಲ್ಲಿ 45 ಬರ್ತದೆ ಅನ್ನೋದು ಇಲ್ಲಿ ಇಟ್ಟಿತ್ತು. ಅಂದರೆ 9 ಗುಣಿಸಿರ 45, 5 9 ಗುಣಿಸಿರ 45. ಅರ್ಥ ಆಯ್ತಾ? ಹಾಗಾದರೆ ಈಗ ಏನು ಮಾಡ್ತಾವೆ ಅಂದರೆ ಇಲ್ಲಿ 5 × 5 ಐತಲ್ಲ, ಇದನ್ನು ಗುಣಿಸ್ಬೇಕು. 5 5 25 ಹೇಗೆ ಬಂತ ಅನ್ನೋದು ಗೊತ್ತಾ? ನೆಕ್ಸ್ಟ್ 4 9 36. ಹಾಗಾದರೆ ಇಲ್ಲಿ ಛೇದಗಳು ಸಮವಿದ್ದಾಗ ನಿಮಗಂತೆ ಗೊತ್ತೈತೆ, ಅರ್ಧನ ಎಲ್ಲ ಹೇಳಿರ್ತಾನೆ. ಛೇದಗಳು ಸಮವಿದ್ದಾಗ ಅಂಶದಲ್ಲಿ ಯಾವುದು ದೊಡ್ಡದಿರ್ತದಲ್ಲ ಅದು ದೊಡ್ಡದು. ಹಾಗಾದರೆ ಇಲ್ಲಿ 36 ಬಂತು. ಹಾಗಾದರೆ ಇದು ಸಮ ಇಲ್ಲ. ಯಾಕಂದರೆ ಸಮ ಇರಬೇಕಂದ್ರೆ 25/45 ಇದ್ದರೆ ಇಲ್ಲೂ 25/45 ಇರಬೇಕು. ಇಲ್ಲಾಂದರೆ 36/45 ಐತೆ ಅಂದರೆ ಇಲ್ಲೂ 36/45 ಇರಬೇಕು. ಹಾಗಾದರೆ ಇವೆರಡು ಏನಪ್ಪ ಅಂತ ಸಾರಿ ಏದಂದ ಆನ್ಸರ್ ಏನಂದರೆ ಸಮವಿಲ್ಲ ಅಂತ ಹಾಕಬೇಕು. ಇಲ್ಲಿ ಬರ್ದ ನೋಡ್ರಿ, ಸಮವಿಲ್ಲ. ಇನ್ನು ಬಿ ನೋಡ್ರಿ, ಬಿ ಕ್ವಶನ್ ಏನು ಕೊಟ್ಟರು? 9/16. ಇಲ್ಲಿ ನೋಡ್ಬೋದು ನೀವು, ಇಲ್ಲಿದೆ 9/16 5/9 ಸಮವೇ ಅಂತ ಕೇಳಿದಾರೆ. ಅದನ್ನು ಪರೀಕ್ಷೆ ಮಾಡೋಣ. ನೋಡ್ರಿ 9/16 5/9 ಏನು ಮಾಡ್ತಾನಂದ್ರೆ ಈ 16 ಮತ್ತು 9ನ ಲಸ ತಗೋತಾನೆ. 4 4 16. ಓಕೆ, 9 9 2 2 4. ಹೌದಾ? ಇದು ಭಾಗೋತಿ 2 ಬಂತಿಲ್ಲ, 9 9 ಮತ್ತು ಈ 2ನ ಭಾಗಿಸೋಗೋಲ್ಲ. 2 1 2 ಅರ್ಥ. ಮತ್ತು 9 9 ಇಟ್ಟಿಲ್ಲ. ಮತ್ತು ಈ 9 ಯಾವ ಮಗ್ಯ ಹೋಗತ್ತಂದ್ರೆ 3 1 1 ಇಟ್ಟೆ 3 3 9. ಅರ್ಥ ಆಯ್ತಾ? ಹಾಗಾದರೆ ಈ 3ನ ಭಾಗ ಹೋಗ್ಬೇಕು, ಮತ್ತು 3 ತೊಗೋಬೇಕು. 1 1 ಇಟ್ಟೆ 3 1 3. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನು ಬಂದಾವಲ್ಲ ಇವನ್ನೆಲ್ಲ ಏನಪ್ಪ ಅಂದರೆ ಒಂದು ಸೈಡ್ ಬರ್ಕೊಂಡು ಗುಣಾಕಾರ ಮಾಡ್ಕೋಬೇಕು. ಹೌದಾ? ಗುಣಾಕಾರ ಮಾಡ್ಕೊಂಡಾಗ ಏನು ಬರ್ತದಂದ್ರೆ 4 2 8 8 2 16. ಆಮೇಲೆ 16 16 3 48 48 3 ಎಷ್ಟು ಅಂತ ಕೇಳಿದಾರೆ. 144 ಅಂತ ಬರ್ತದೆ. ಹೌದಾ? ಹಾಗಾದರೆ ಈ 144ನ್ನು ಛೇದದಲ್ಲಿ ಇಟ್ಕೋಬೇಕು. ಹಿಂಗೆ 2 ಗೆರೆ ಹೊಡೆದು ಛೇದದಲ್ಲಿ ಇಟ್ಕೋಬೇಕಂತ ಇದ್ದೀನಿ. 144 ಈ ಕಡೆನೂ ಬರ್ಕೋಬೇಕು, ಈ ಕಡೆನೂ 144 ಬರ್ಬೇಕು. ಅಂದರೆ 9 16 ಅಂಶದ ಕೆಳಗೂ 144 ಬರ್ಕೋಬೇಕು, 5 9 ಅಂಶದ ಕೆಳಗೂ 144 ಬರ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ ಈ 144 ಬರುವಂಗೆ 16 ಮಧ್ಯೆ ಒಳಗೆ 16 ಎಷ್ಟಲೇ 144 ಅನ್ನೋದು ಇಲ್ಲಿ ಬರೀಬೇಕು. 16 9 144. ಅರ್ಥ ಆಯ್ತಾ? ನೆಕ್ಸ್ಟ್ 9 16 144. ಅರ್ಥ ಆಯ್ತಾ? ಹಾಗಾದ್ರೆ ಇನ್ನು 9 × 9 5 × 16 ಇವನು 2 ಏನಪ್ಪ ಅಂತಂದರೆ ಗುಣಿಸಿ ಇಲ್ಲಿ ಇಟ್ಕೋಬೇಕು, ಇವನು 2 ಗುಣಿಸಿ ಇಲ್ಲಿ ಇಟ್ಕೋಬೇಕು. 9 9 81 ಇಲ್ಲಿ ಇಟ್ಕೊಂಡನಿ. ಆಮೇಲೆ 5 16 ಏನಪ್ಪ ಅಂತಂದರೆ 80 ಇಲ್ಲಿ ಇಟ್ಕೊಂಡನಿ. ಹಾಗಾದರೆ ನೋಡ್ರಿ, ಇಲ್ಲಿ ಛೇದ ಸಮ ಇದೆ, ಅಂಶಗಳು ಸಮ ಇಲ್ಲ. ಹಾಗಾದರೆ ಇಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದಿದೆ. ಇಲ್ಲಿ 80 ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವ್ದು ದೊಡ್ಡದಿರ್ತದಲ್ಲ ಅದೇ ದೊಡ್ಡದು ಅಂತ ಹೇಳಿದ್ದೆ. ಹಾಗಾದರೆ 81 ಏನಪ್ಪ ಅಂತಂದರೆ ಇಲ್ಲಿ ದೊಡ್ಡದು. ಹಾಗಾದರೆ ಇವೆರಡೂ ಏನಪ್ಪ ಅಂತಂದರೆ ಸಮವಿಲ್ಲ. ಅರ್ಥ ಆಯ್ತಾ? ಎಸ್. ಇನ್ನು ನೆಕ್ಸ್ಟ್ ಸಿ ಬರೋಣ. ಸಿದೊಳಗೆ ಏನೈತೆ ನೋಡ್ಕೋಬೋದು ನೀವು. ಇಲ್ಲಿ ಕೊಟ್ಟಾರೋ ಸಿ 4/5 16/20 ಸಮವೇ ಅಂತ ಕೇಳಿದಾರೆ. ಹೌದಾ? 4/5 16/25 ಸಮವೇ ಅಂತ ಕೇಳಿದಾರೋ ಅದನ್ನು ಪರೀಕ್ಷೆ ಮಾಡೋಣ. ನೋಡೋಣ ಉತ್ತರ. ನೋಡಿಲಿ 5 ಮತ್ತು 20ನ ಲಸ ತಗೋಬೇಕು. 5 1 5. ಹೌದಾ? ಇನ್ನು 20ನ ಭಾಗ ಮಾಡಬೇಕು. 5 4 ಏನಪ್ಪ ಅಂತಂದರೆ 20. ಅರ್ಥ ಆಯ್ತಾ? ಇನ್ನು ಏನಪ್ಪ ಅಂತಂದರೆ 4ರಲ್ಲಿ ಭಾಗ ಮಾಡ್ಕೋತಾನೆ. ಯಾಕಂದ್ರೆ ಇಲ್ಲಿ 4 ಐತಿ. ಈ 4 4ರಲ್ಲೇನು ಭಾಗ ಹೋಗತಿ, 2ರಲ್ಲೇನು ಹೋಗತಿ. 6 ಏನಪ್ಪ ಗರಿಷ್ಠ ಸಂಖ್ಯೆಯಿಂದ ಮಾಡ್ಕೊಂಡು ಬಿಡೋಣ. ಯಾಕಂದರೆ ಕನಿಷ್ಠ ಸಂಖ್ಯೆಯಿಂದ ಮಾಡ್ಕೊಂತಾರೆ ಉದ್ದ ಭಾಳ ಹೋಗತಿ. ಹಾಗಾದರೆ ಈ 1ಕ್ಕೆ 1 ಇಟ್ಟೆ 4 1 4. ಅರ್ಥ ಆಯ್ತಾ? ಇನ್ನು 5 4 ಉಳಿದ್ರೆ ಲಸ = 5 × 4 = 20. ಎಷ್ಟು ಬಂತು? ಲಸ 20. ಅವನ ಎರಡು ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೊಂಡು 4/5 ಕೆಳಗೆ ಲೈನ್ ಹೊಡ್ಕೊಂಡು 20 ಮೊದಲು ಛೇದ ಬರ್ಕೊಂಡೆ, ಇಲ್ಲೂ ಛೇದ 20 ಬರ್ಕೊಂಡೆ. ಆಮೇಲೆ 16 16 ಇದು ಹೆಂಗೆ ಬಂತಂತ ಹೇಳಿದೆ ನಾನು ನಿಮಗೆ. 5 ಎಷ್ಟಲೇ ಏನಪ್ಪ ಅಂದರೆ 20, 5 4 20. ಹಾಗಾದರೆ 21 20. ಹೌದಾ? ಹಾಗಾದರೆ ಇದಕ್ಕೆ ಗುಣಾಕಾರ ಮಾಡಿ ಅಂಶದಾಗಿ ಇವನ್ನೆರಡು ತುಂಬಬೇಕು. 4 4 16 16 1 16. ನೋಡ್ರಿ, ಇಲ್ಲೇ ಛೇದ ಇಲ್ಲೂ 25, ಇಲ್ಲೂ 25. ಅಂಶ ಇಲ್ಲೂ 16 ಇದೆ, ಇಲ್ಲೂ 16 ಇದೆ. ಹಾಗಾದರೆ ಛೇದ ಮತ್ತು ಅಂಶದಲ್ಲಿ ಎರಡೂ ಸಮ ಇರುವುದರಿಂದ ಈ ಭಿನ್ನರಾಶಿ ಏನಪ್ಪ ಅಂತಂದರೆ 4/5 ಮತ್ತು 16/20 ಇವೆರಡೂ ಸಮವಿದೆ ಅಂತ ಹೇಳಬಹುದು, ಸಮವಾಗಿದೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ ಡಿ ನೋಡೋಣ. ಇಲ್ಲಿ ಡಿ ಏನು ಕೊಟ್ಟಾರಂತಂದರೆ 1/15 ಅಂದರೆ ಇಲ್ಲಿ ನೋಡ್ಕೋಬೋದು ನೀವು ಪುಸ್ತಕನಾಗ. ಏನು 1/15 4/30 ಸಮವೇ ಅಂತ ಕೇಳಿದಾರೆ ಅವ್ರು. ಹೌದಾ? ಅದನ್ನು ನೋಡ್ಕೋಣ. ನೋಡಿಲ್ಲಿ ಏನು ಮಾಡ್ಬೇಕಂತಂದರೆ ಈ 15 ಮತ್ತು 30 ಏನು ಮಾಡಬೇಕು, ನೀವು ಇದನ್ನು ತೆಗಿಬೇಕು, ಲಸ ತಗೋಬೇಕು. 5 3 15 ಭಾಗ ಮಾಡ್ಬೇಕು. ಲಸ ತೆಗೋಬೇಕಂದ್ರೆ ಈ 15ನ ಭಾಗ ಮಾಡ್ಕೊತ ಹೋಗ್ಬೇಕು. 5 3 15 ಭಾಗ ಹೋತಿ. ಇನ್ನು 5 6 30 ಅಂದರೆ 30ನ ಭಾಗ ಮಾಡಿದಾಗ 5 6 30 ಆಯ್ತು. ಇನ್ನು ಈ 3ನ ಭಾಗ ಮಾಡಬೇಕು. 3 1 3 3 2 6. ಓಕೆ. ಇನ್ನು 2 ಉಳಿತಿ. 2ರಲ್ಲಿ ಭಾಗ ಹೋತಿ. 1ಕ್ಕೆ 1 ಇಟ್ಟೆ 2 1 2. ಅರ್ಥ ಆಯ್ತಾ? ಇನ್ನು 5 3 2 ಲಸ = 5 × 3 ×
2 ಈಸ್ಕ್ವಲ್ ಟು 5 ಮೂರಲೆ 15, 15 ಎರಡಲೆ 30. ಹಾಗಾದ್ರೆ ಇಲ್ಲಿ ಏನು ಬಂತಂದ್ರೆ ಛೇದದೊಳಗೆ 30 ಬಂತು. ಈ 30 ಬರುವಂಗೆ 15ರಲ್ಲೇನು ಗುಣಿಸ್ಕೋಬೇಕು, 30ರಲ್ಲೇನು ಗುಣಿಸ್ಕೋಬೇಕು. ಅರ್ಥ ಆಯ್ತಾ? ಹಾಗಾದರೆ 15 ಎರಡಲೆ 30, 30 ಒಂದಲೆ 30. ಹಾಗಾದ್ರೆ ಇಲ್ಲಿ 1 ಇಂಟು 2 ಉಳಿದತಿ, ಇಲ್ಲಿ 4 ಇಂಟು 1 ಉಳಿದತಿ. 1 ಎರಡಲೆ 2, 4 ಒಂದಲೆ 4. ಹಾಗಾದರೆ ಈ ಛೇದಗಳು ಏನಾಗಿದಾವೆ ಅಂತಂದರೆ ಸಮವಾಗಿದ್ದಾವೆ. ಅಂಶದೊಳಗೆ ದೊಡ್ಡದು ಯಾವುದೈತೆ ಅಂದರೆ 4 ಇದೆ. ಈ 4/30 ಅನ್ನೋದು ಏನಪ್ಪ ಅಂದರೆ ದೊಡ್ಡದು. ಇಲ್ಲಿ ಸಮವಿಲ್ಲ, ಸಮ ಚಿಹ್ನೆ ಬಂದಿಲ್ಲ. ಚಿಕ್ಕದು ಮತ್ತು ದೊಡ್ಡದು ಚಿಹ್ನೆಯನ್ನು ಹಾಕಿರ್ತಾವೆ. ಯಾಕಂದರೆ ಅಲ್ಲಿ ಸಮ ಬಂದಿಲ್ಲ. ಅಂಶ ಮತ್ತು ಛೇದ ಎರಡೂ ಜೋಡಿ ಭಿನ್ನರಾಶಿಗಳಲ್ಲಿ ಎರಡೂ ಸಮವಿಲ್ಲ. ಅದಕ್ಕೆ ಇಲ್ಲಿ ಸಮವಿಲ್ಲ ಅಂತ ಹಾಕಿದ್ದೇವೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ 8ನೇ ಕ್ವಶನನ್ನು ನೋಡ್ಕೊಂಡು, 8ನೇ ಕ್ವಶನ್ ಏನೈತಿ ನೀವು ನೋಡ್ಬೋದು ಇಲ್ಲಿ ನೋಡ್ರಿ. ಈಳಾಳು 100 ಪುಟದ ಒಂದು ಪುಸ್ತಕದಲ್ಲಿ, ಈಳಾಳು 100 ಪುಟದ ಪುಸ್ತಕದಲ್ಲಿ 25 ಪುಟಗಳನ್ನು ಓದಿದಳು. ಇಲ್ಲೇ ಗೊತ್ತಾಗ್ಬಿಡ್ತದೆ ನಮ್ಗೆ. ಅಂದರೆ 100ನೇ 25 ಭಾಗ ಓದಿದಳು ಅಂತೇಳಿ. ಲಲಿತಾ ಅದೇ ಪುಸ್ತಕದ 5ನೇ 2 ಭಾಗವನ್ನು ಓದಿದಳು. ಯಾರು ಕಡಿಮೆ ಓದಿದರು ಅನ್ನೋದು ನಾವು ಮಾಡ್ಕೋಬೇಕಿಲ್ಲಿ. ಅಂದರೆ ಮೊದಲ 25/100 ಅಥವಾ 100ನೇ 25 ಭಾಗ ಮೊದಲು ಕನಿಷ್ಠ ರೂಪಕ್ಕೆ ತಗೊಂಡು, ಹೌದಾ? ಆಮೇಲೆ ಏನಪ್ಪ ಅಂತಂದರೆ ಇದನ್ನು ಲೆಕ್ಕ ಮಾಡೋಣ. ಅರ್ಥ ಆಯ್ತಾ? ಹಾಗಾದ್ರೆ 8ನೇದಕ್ಕೆ ಆನ್ಸರ್ ಏನೈತೆ ನೋಡ್ರಿ, ಬರ್ದಾನಿಲ್ಲಿ ನೋಡ್ಕೋಬೋದು. ಏನೈತಂತಂದರೆ ಈಳಾಳು 100 ಪುಟದ ಪುಸ್ತಕದಲ್ಲಿ 25 ಪುಟ ಓದಿದಳು ಅಂತ ಇಸ್ಕೊಳ್ಟು ಅಂತಂದರೆ 25/100 ಅಥವಾ 100ನೇ 25 ಭಾಗ ಅಂತ ಬರ್ಕೋಬೇಕು. ಅಂದರೆ ಒಟ್ಟು ಭಾಗ ಇಲ್ಲಿದೆ 100 ಪುಟ, ಅದರಲ್ಲಿ ಆಯ್ದ ಭಾಗ ಅಂದರೆ ಅದಕ್ಕೆ ಓದಿದ ಪುಟಗಳ ಸಂಖ್ಯೆ 25. 100ನೇ 25 ಅಥವಾ 25/100 ಅಥವಾ 100ನೇ 25 ಭಾಗ. ಲಲಿತಾ ಅದೇ ಪುಸ್ತಕದ 2/5 ಭಾಗ ಓದಿದಳು. ಇದರ ಇವರಿಬ್ಬರೊಳಗೆ ಯಾರು ಅತಿ ಕಡಿಮೆ ಪುಸ್ತಕದ ಭಾಗವನ್ನು ಓದಿದ್ದಾರೆ ಅನ್ನೋದು ಹೇಳಿದಾರೋ. ಮೊದಲ 25/100 ಐತಲ್ಲ, ಅದನ್ನು ಏನು ಮಾಡ್ಕೋಬೇಕಂದ್ರೆ ಕನಿಷ್ಠ ರೂಪಕ್ಕೆ ತೊಗೋಬೇಕು. ಹೆಂಗೆ? 25 ಒಂದಲೇ 25 ನಾಲ್ಕಲೆ. ಹಾಗಾದರೆ ಇದನ್ನು ಯಾವ ರೀತಿ ಹಚ್ಕೋಬೇಕಂದ್ರೆ 1/4 ಮತ್ತು 2/5 ಐತಲ್ಲ, ಇಲ್ಲಿ ಬರ್ಕೊಂಡು ನಾನು 1/4 ಏನಪ್ಪ ಅಂತಂದರೆ ಈಳಾಳು ಓದಿದ ಪುಸ್ತಕದ ಭಾಗ, ಲಲಿತಾ ಓದಿದ ಪುಸ್ತಕ ಭಾಗ 2/5 ಬರ್ಕೊಂಡ. ಹಾಗಾದರೆ ಈ 4, 5 ಏನು ಮಾಡ್ಕೋಬೇಕಂದ್ರೆ ನೀವು ಲಸ ತೊಗೋಬೇಕು. ಇಲ್ಲಿ ಗೀಚ್ ಹೊಡೆದನಿ, ಇದು 5 ಅಷ್ಟೇ, ಇದು 4, 5. ಓಕೆ, ಈ 2 ಎರಡಲೇ 4, ಈ 2ರ ಮಗ್ಯಾಗ 5 ಭಾಗ ಹೋಗೋದಿಲ್ಲ, 5ಕ್ಕೆ 5 ಇಟ್ಟು ಮತ್ತು ಏನಪ್ಪ ಅಂದರೆ 2 ಒಂದಲೇ 2, 5 ಭಾಗ ಹೋಗೋದಿಲ್ಲ ಮತ್ತು ಹಾಗೆ ಇಟ್ಟು ಈ 5 ಅದರಿಂದ ಭಾಗ ಹೋಗಂದ್ರೆ 5ರಲ್ಲಿನ ಭಾಗ ಹೋಗತಿ. 1ಕ್ಕೆ 1 ಇಟ್ಟು 5 ಒಂದಲೇ 5. ಹಾಗಾದರೆ ಇಲ್ಲಿ 2, 2, 5 ಉಳಿತಲ್ಲ. ಇದ ಲಸ ಇಸ್ಕೊಲ್ ಟು 2 ಇಂಟು 2 ಇಂಟು 5 ಇಸ್ಕೊಲ್ ಟು ಎಷ್ಟು ಅಂದರೆ 2 ಎರಡಲೇ 4, 4 5ಲೇ 20 ಅಂತ ಬಂತು. ಹಾಗಾದರೆ 20ನ ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೊಂಡ ಆಮೇಲೆ ಈ 4ರಿಂದ ಇಲ್ಲಿ ಅಂಶದೊಳಗೆ ಕೊಟ್ಟಿರ್ತಾರಲ್ಲ, ಕೊಟ್ಟ ಭಾಗ ಓದಿರ್ತಾರಲ್ಲ, ಇಲ್ಲಿ ಛೇದದಿಂದ ಏನು ಮಾಡ್ಬೇಕಂದ್ರೆ ನಾವು ಗುಣಿಸ್ಕೋಬೇಕು. ಎಷ್ಟು ಬರುವಂಗೆ ಗುಣಿಸ್ಕೋಬೇಕು? ಇಲ್ಲಿ ಛೇದದಲ್ಲಿ 20 ಬಂದಲ್ಲ, ಆ ರೀತಿ ಬರುವಂಗೆ ಗುಣಿಸ್ಕೋಬೇಕು. 4ರಲ್ಲೇ 4 5ಲೇ 20, ಆಮೇಲೆ 5 4ಲೇ 20. ಅರ್ಥ ಆಯ್ತಾ? ಹಾಗಾದರೆ ಈ 5 ಈ 8 ಹೇಗೆ ಬಂತಂದರೆ 1 ಇಂಟು 5 ಇಸ್ಕೊಲ್ ಟು 5, 2 ಇಂಟು 4 ಇಸ್ಕೊಲ್ ಟು 8. ಅರ್ಥ ಆಯ್ತಾ? 5/20, 8/20 ಅಂತ ಬಂತು. ಛೇದಗಳ ಸಮ ಇದ್ದಾಗ ಅಂಶದೊಳಗೆ ಯಾವ್ದು ದೊಡ್ಡದತ್ತ ಅದು ದೊಡ್ಡದು. ಅಂದರೆ ಇಲ್ಲಿ 8/20 ದೊಡ್ಡದು. ಹಾಗಾದರೆ 8/20 ಅಂದರೆ 2/5ಕ್ಕೆ ಸಂಬಂಧಪಟ್ಟಿದೆ. 2/5 ಅಂದರೆ ಲಲಿತಾ ಓದಿದ ಭಾಗ ಇದು ದೊಡ್ಡದು. ಅವ್ರು ಏನು ಕೇಳಿದಾರೋ ಕಡಿಮೆ ಭಾಗ ಯಾರು ಓದಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಐತಿ 5/20, ಇದು ಕಡಿಮೆ ಭಾಗವನ್ನು ಓದಿದ್ದಾರೆ. ಯಾರು ಓದಿದ್ದಾರೆ? 1/4. 1/4 ಅಂತಂದರೆ ಯಾರು ಬಂದಿದೆ? 25/100 ಹೇಳಿದನಲ್ಲ, ಕಡ್ತಾ ಹೊಡೆದಿದ್ನಲ್ಲ, ಈಳಾಳು ಓದಿದ ಪುಸ್ತಕದ ಭಾಗ. ಆದ್ದರಿಂದ ಈಳಾಳು ಅತಿ ಕಡಿಮೆ ಸಮಯ ಓದಿದಳು ಅಂತ ಇಲ್ಲಿ ನಮಗೆ ಆನ್ಸರ ಸಿಕ್ಬಿಡ್ತತಿ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 9ನೇ ಕ್ವಶನನ್ನು ನೋಡ್ಕೋಣ. ಏನೈತೆ ನೋಡ್ಬೋದು ನೀವು 9ನೇ ಪ್ರಶ್ನೆ ನೋಡಿ. ರಫೀಕನು 1 ಗಂಟೆಯ 3/6 ಸಮಯ ಅಭ್ಯಾಸ ಮಾಡಿದನು. ರೋಹಿತನು ಗಂಟೆಯ 3/4 ಸಮಯ ಅಭ್ಯಾಸ ಮಾಡಿ. ಯಾರು ಹೆಚ್ಚು ಸಮಯ ಅಭ್ಯಾಸ ಮಾಡಿದ್ವಿ? ಏನು ಭಾಳ ಇಲ್ಲ, 3/6 3/4 ಐತಲ್ಲ, ಅದೇ ಅಪ್ಪ 6 ಮತ್ತು 4 ಲಸ ತೊಗೊಂಡು ಏನಪ್ಪ ಅಂದರೆ ಮಾಡೋದು. ಇದ್ರ ಒಳಗೆ ಏನು ಇದೊಂದು ಭಾಳ ಏನಪ್ಪ ಅಂದರೆ ಕೆಲಸಗಳಿಲ್ಲ. ಓಕೆ, ಇಲ್ಲಿ ನೋಡಿ, ಇನ್ನು ಏನು ಮಾಡಿದ್ದಾನೆ ಅಂತಂದರೆ 3/6 ಮತ್ತು 3/4. ಹೌದಾ? ಇಲ್ಲಿ ಹಚ್ಕೊಂಡ ನಾನು. ಇಲ್ಲಿ ಏನು ಮಾಡಿದ್ದಾನೆ ಅಂದರೆ 6 ಮತ್ತು 4 ಮತ್ತು ಲಸ ತೆಗಿಬೇಕು. 2ರಲ್ಲೇ ಭಾಗ ಹೋಗ 2, 2 3ಲೇ 6, 2 2ಲೇ 4. ಇನ್ನು 2ರಲ್ಲೇ ಭಾಗ ಹೋಗತಿ, ಇದು 2 ಹೋಗತಿ. ಹಾಗಾದರೆ 3ಕ್ಕೆ 3 ಇಟ್ಟೆ, ಆಮೇಲೆ 2 1ಲೇ 2. ಇನ್ನು 3 ಭಾಗ ಹೋಗ್ಬೇಕಲ್ಲ, 3 1ಲೇ 3. ಹಾಗಾದ್ರೆ 1ಕ್ಕೆ 1 ಇಟ್ಟೆ, ಇಲ್ಲಿ 2 2 3 ಉಳಿತಲ್ಲ. ಲಸ ಇಸ್ಕೊಲ್ ಟು 2 ಇಂಟು 2 ಇಂಟು 3 ಅಂತ ಹಚ್ಕೊಂಡೆ. 2 2ಲೇ 4, 4 3ಲೇ 12, 12 ಬಂತಿತ್ತು ಛೇದ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 12 ಬರುವಂಗೆ 6ರಿಂದ ಗುಣಿಸ್ಕೋಬೇಕು. 6 2ಲೇ 12. ಆಮೇಲೆ 4ರಿಂದ 12 ಬರುವಂಗೆ ಗುಣಿಸ್ಕೋಬೇಕು. 4 3ಲೇ 12. ಈ 9 ಮತ್ತು 6 ಹೆಂಗೆ ಬಂದು ಇಲ್ಲಿದಾವೆ ನೋಡ್ರಿ. 3 2ಲೇ 6, ಆಮೇಲೆ 3 3ಲೇ ಏನಪ್ಪ ಅಂದರೆ 9. ಅರ್ಥ ಆಯ್ತಾ? ಈ ರೀತಿ ಏನಪ್ಪ ಅಂತಂದರೆ ಬಂದು 3 3ಲೇ 9 ಅಂತ ಬಂತು.
ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಇದರೊಳಗೆ ಯಾವ್ದು ದೊಡ್ಡದಿದೆ ಅಂದರೆ 9/12. ಹಾಗಾದರೆ 9/12 ಎದಕ್ಕೆ ಸಂಬಂಧಪಟ್ಟಿದೆ? ಇಲ್ಲಿ ಐತೆ ನೋಡ್ರಿ, 3/4ಕ್ಕೆ ಸಂಬಂಧಪಟ್ಟಿದೆ. ಅರ್ಥ ಆಯ್ತಾ? 3/4ಕ್ಕೆ ಸಂಬಂಧಪಟ್ಟಿದೆ ಅಂದರೆ 3/4 ಅಂದರೆ ಯಾರಿಲ್ಲಿ ಅದನ್ನು ನೋಡ್ಕೋಬೇಕು. 3/4 ರೋಹಿತನು 3/4 ಐತಲ್ಲ ಇದು. ಹಾಗಾದ್ರೆ ಅವ್ರು ಏನು ಕೇಳಿದಾರು, ಯಾರು ಹೆಚ್ಚು ಸಮಯ ಅಭ್ಯಾಸ ಮಾಡಿದಾರೆ ಅಂದರೆ 3/4. ಹೌದಾ? 3/4 ಅಂದರೆ 9/12. ಛೇದಗಳ ಸಮ ಐತಿ, ಅಂಶದೊಳಗೆ ಯಾವ್ದು ದೊಡ್ಡದಿರ್ತದಲ್ಲ ಅದೇ ಏನಪ್ಪ ಅಂತಂದರೆ ದೊಡ್ಡ ಭಿನ್ನರಾಶಿ ಅಂತ ಹೇಳ್ಬೋದು. 9/12 ಅಂದರೆ 3/4. 3/4 ಅಂದರೆ ರೋಹಿತನು ಹೆಚ್ಚು ಸಮಯ ಅಭ್ಯಾಸ ಮಾಡಿದನು ಅಂತ ಆನ್ಸರ್ ಬರ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು. 10ನೇ ಕ್ವಶನ ನೋಡ್ರಿ, 25 ವಿದ್ಯಾರ್ಥಿಗಳ ಎ ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಶೇಕಡ 60 ಹೆಚ್ಚು ಅಂಕಗಳು ಹಾಗೂ 30 ವಿದ್ಯಾರ್ಥಿಗಳು ಬಿ ತರಗತಿಯಲ್ಲಿ 24 ವಿದ್ಯಾರ್ಥಿಗಳು ಶೇಕಡ 60 ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದರು. ಯಾವ ತರಗತಿಯಲ್ಲಿ ಹೆಚ್ಚಿನ ಭಾಗದ ವಿದ್ಯಾರ್ಥಿಗಳು ಶೇಕಡ 60ಕ್ಕಿಂತ ಹೆಚ್ಚು ಅಂಕಗಳಿಂದ ಉತ್ತೀರ್ಣರಾದರು ಅಂತ ಐತಿ. ಅಂದರೆ ಒಟ್ಟು ಭಾಗ ಆಮೇಲೆ ಆಯ್ದ ಭಾಗ ಹಚ್ಕೋಬೇಕು. ಅದನ್ನು ಯಾವ ರೀತಿ ಬಿಡಿಸೋದಂತ ನಿಮಗೆ ತೋರಿಸ್ತೀನಿ, ನೋಡ್ಕೋಬೋದು. ಲಾಸ್ಟ್ ಕ್ವಶನ್ನ ಏನೈತಂತೇಳಿ ನೋಡಿ. ಇಲ್ಲಿ ಎ ತರಗತಿಯಲ್ಲಿ ಉತ್ತೀರ್ಣ ಆದವರು ಎಷ್ಟಪ್ಪ ಅಂದರೆ 25ಕ್ಕೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 25. ಅರ್ಥಾತಾ? ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಲ್ಲಿ 25. ಅಲ್ಲಿ ಉತ್ತೀರ್ಣ ಆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಪ್ಪ 20. ಅರ್ಥಾತಾ? ಅಂದರೆ 25ನೇ 20 ಭಾಗ. ಬಿ ತರಗತಿಯಲ್ಲಿ ಉತ್ತೀರ್ಣ ಆದವರು ಒಟ್ಟು ವಿದ್ಯಾರ್ಥಿಗಳು 30. ಉತ್ತೀರ್ಣ ಆದವರು ಎಷ್ಟಪ್ಪ ಅಂತಂದರೆ 24. 30ನೇ 24 ಭಾಗ. ಅರ್ಥ ಆಯ್ತಾ? ಹಾಗಾದರೆ ಇವನ್ನ ಎರಡು ಏನು ಮಾಡೋಣ ಅಂದರೆ ಕನಿಷ್ಠ ರೂಪಕ್ಕೆ ಅಥವಾ ಸಂಕ್ಷಿಪ್ತ ರೂಪಕ್ಕೆ ತಂದುಬಿಡೋನು. 5 4 20, 5 5 25. ಇನ್ನು ಇದು 6 4 24, 6 5 30. ಇಲ್ಲಿ 4/5 ಬಂತು, ಇಲ್ಲಿ 4/5 ಬಂತು. ಹಾಗಾದರೆ ನೋಡ್ರಿ, ಆದ್ದರಿಂದ ಎರಡೂ ತರಗತಿಯಲ್ಲಿ 4/5ರಷ್ಟು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು ಅಂತ ಹೇಳ್ಬೋದು. ಇಷ್ಟ 10ನೇ ಕ್ವಶನ್ಗೆ ಇದು ಆನ್ಸರ್ ಅಂತ ಹೇಳ್ಬೋದು. ಇವತ್ತು ಏನಪ್ಪ ಅಂತಂದರೆ ನೀವು ಅಭ್ಯಾಸ 7.4ಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದರೆ 6ರಿಂದ 10ನೇ ಪ್ರಶ್ನೆವರೆಗೆ ಏನಪ್ಪ ಅಂತಂದರೆ ನೀವು ಸವಿವರವಾಗಿ ಉತ್ತರವನ್ನು ಕಂಡುಕೊಂಡ್ರೆ ಅಂತ ಹೇಳ್ಬೋದು. ಇದಕ್ಕೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಒಂದು ಲೈಕ್ ಕೊಡಿ, ಆಮೇಲೆ ಏನಾದರೂ ಇದರಲ್ಲಿ ಮಿಸ್ಟೇಕ್ ಆದರೆ ತಪ್ಪಾದರೆ ಒಂದು ಕಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳೇ.